ನಿಮ್ಮ ಮಗಳು ನೋಡಿ 505 ಮಾರ್ಕ್ಸ್ ತೆಗೆದ್ಬಿಟ್ಟು ನಮ್ಮ ಕಸಿನ್ನೇ ಇಲ್ಲಿ ಪ್ರೀತಿನೇ ಯಾರು ಗೊತ್ತಿಲ್ಲ ಏನು ಅಂತ ನಾಟಕ ಆಡ್ತಾವಳಲ್ಲ. ಏನಕ್ಕೆ ಏನೋ ಮಾರ್ಕ್ಸ್ ತೆಗೆದ್ಬಿಟ್ರೆ ತಲೆ ಮೇಲೆ ಕೋಡ್ ಬಂದ್ಬಿಡ್ತದಾ? ಏನ್ ತಣ್ಗಿದಾರು ಅಂದ್ರೆ ಹಾಕಬೇಡ, ಹಂಗೆ ಇನ್ನೊಬ್ರು ನೋವಾಯ್ತದೆ ಅಂತ ಬುದ್ಧಿ ಹೇಳೋರು ನೋಡಿದೀನಿ. ನೀವು ನಮ್ಮ ಮೇಲೆ ಹೇಳ್ತೀರಿ. ನಾವು ಓದಿ ಕಷ್ಟಪಟ್ಟು ನಾವು ಮಾರ್ಕ್ಸ್ ತಗೊಂಡ್ರೆ ನಾವು ಫೋನ್ ಹಾಕೊಂಡ್ರೆ ಯಾಕ್ರಿ ಒಟ್ಟು ಉರ್ದದು? ನೀವು ಕಷ್ಟಪಟ್ಟು ಓದಿ ನೀವು ಮಾರ್ಕ್ಸ್ ತಗೊಳ್ಳಿ. ಅಲ್ಲ, ಕಂಡವ್ರಿಗೆ ಹೊಟ್ಟೆ ಉರ್ಸೋದೇನಾ ನಿಮ್ದು ಇದು? ನೀನು ಊರಲ್ಲಿ ಒಬ್ಬೊಬ್ರ ಹತ್ರ ಒಂದೊಂದು ಹೆಸರು ತಿರ್ಗಾಡ್ತಾ ಇರೋ, ನನಗೇನದು? ಮತ್ತೆ ಮಾಡಿದ್ರೆ ಇದೇ ನಂಬರ್ನ ನಾನು ಸೈಬರ್ ಕ್ರೈಮ್ಗೆ ಹಾಕ್ತೀನಿ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಮಾರ್ನಿಂಗಲ್ಲಿ ನನಗೆ ಮೆಸೇಜ್ ಮಾಡಿದ್ದಾರೆ ಶೇಖರ್ ಅನ್ನೋರು. ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ಇವರು ನಿತ್ಯ ಅನ್ನೋರು ಓದಿದ್ದಾರೆ, ಕಾಲೇಜಲ್ಲಿ ರಿಸಲ್ಟ್ ತೊಗೊಂಡಿದ್ದಾರೆ. ಇವರು ಸ್ವಲ್ಪ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಕಾಲ್ ಮಾಡುವ ನಿತ್ಯಗೆ. ಸುನಿ ಟ್ರ್ಯಾಪ್. ಹಲೋ ಸರ್, ನಿತ್ಯ ಇಲ್ವಾ? ನಿತ್ಯ ಇಲ್ಲ, ಅಲ್ಲಿ ಊರ್ದವ್ರ ಬೇರೆ ನಂಬರು ಮನೆಯದು. ನಾನು ರವಿ ಅಂದ್ಬಿಟ್ಟು. ನಂಬರ್ ಹೇಳಿ ಅಂಕಲ್. ಯಾರು ಹೇಳಿ? ಮನೆಯದ? ಹಾಂ ಒಂದು ಹಾಂ ಹಾಂ 76 ಹಾಂ 16. ಸರಿ ಅಂಕಲ್. ಹಲೋ ಹಲೋ ನಿತ್ಯ, ಎಲ್ಲಿದ್ಯಾ? ಮನೇಲಿ. ಗೊತ್ತಾಯ್ತಾ ಯಾರು ಅಂತ? ಇಲ್ಲ. ಎಷ್ಟು ಬಂದಿರೋದು ನಿಂದು ಮಾರ್ಕ್ಸು? 505. ಅಯ್ಯೋ, ಬಹಳ ಕಷ್ಟಪಟ್ಟಿದ್ಯಾ ಬಿಡು. 7. ನೀವ್ ಯಾರು? ನಾನು ಪ್ರೀತಿ ಅವ್ರ ಕಸಿನ್ ಮಾತಾಡ್ತಿರೋದು. ಯಾವ ಪ್ರೀತಿ? ಏನೋ ಅವಳ್ದು 2 ಸಬ್ಜೆಕ್ಟ್ ಹೊಟ್ಟೋಗೈತೆ ಅಂತ ಎಲ್ಲರೂ ಯಾವ ಪ್ರೀತಿ ಅಂತ ಕೇಳ್ತೀರಾ? ಬಿಡಿ ಆಯ್ತು. ನೆಕ್ಸ್ಟ್ ಪುನಃ ಎಕ್ಸಾಮ್ ಬರೆದ್ಬಿಟ್ಟು ಕಟ್ಬಿಟ್ಟು ಪಾಸ್ ಆಗ್ಬಿಟ್ಟು ತೋಳಿಸ್ತಾಳೆ ಅವಳು ಯಾವ ಪ್ರೀತಿ ಅಂದ್ಬಿಟ್ಟು. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾರು ನೀವು? ಬಿಡು, ನಿನ್ ಪ್ರೀತಿನೇ ಗೊತ್ತಿಲ್ಲ, ನಾನೇನು ಗೊತ್ತಾಯ್ತದೆ ನಿಂಗೆ? ಅಯ್ಯೋ, ಯಾರು ನೀವು? ಸರಿ, ನಾನೇನ್ ಗೊತ್ತು ನಿಮ್ಗೆ? ನೀನು ಗೊತ್ತು, ನಿಮ್ಮ ಅಪ್ಪನೂ ಗೊತ್ತು, ನಿಮ್ಮ ಅಮ್ಮನೂ ಗೊತ್ತು. ನಿನಗೆ ಪ್ರೀತಿ ಯಾರು ಗೊತ್ತಿಲ್ಲ ಅಲ್ವಾ? ನೀವ್ ಯಾರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಸರಿ ಬಿಡು. ಜೊತೆಲಿ ಕಾಲೇಜಲ್ಲಿ ಓದ್ದವಳೆ ಗೊತ್ತಿಲ್ಲ ಅಂದರೆ 2-3 ಸಲ ನೋಡಿರೋ ನನ್ನ ಹೆಂಗೆ ಗಂಡು ಹಿಡಿತೀಯ ನೀನು? ಆ ಸಂಜನಂಗೂ ಹೇಳ್ಬಿಡು. ಯಾಕೆ ಎಲ್ರು ಹಲೋ, ಅಮ್ಮಂಗೆ ಫೋನ್ ಕೊಡು. ಕೊಟ್ಟೆ. ಹಲೋ ಹಲೋ ಆಂಟಿ. ಯಾರು ಹೇಳಪ್ಪ? ಹೇಳ್ತೀನಿ ಆಂಟಿ, ನಾನು ರವಿ ಅಂದ್ಬಿಟ್ಟು. ನಿಮ್ಮ ಮಗಳು ನೋಡಿ 505 ಮಾರ್ಕ್ಸ್ ತೆಗೆದ್ಬಿಟ್ಟು ನಮ್ಮ ಕಸಿನ್ನೇ ಇಲ್ಲಿ ಪ್ರೀತಿನೇ ಯಾರು ಗೊತ್ತಿಲ್ಲ ಏನು ಅಂತ ನಾಟಕ ಆಡ್ತಾವಳಲ್ಲ. ಏನಕ್ಕೆ ಏನೋ ಮಾರ್ಕ್ಸ್ ತೆಗೆದ್ಬಿಟ್ರೆ ತಲೆ ಮೇಲೆ ಕೋಡ್ ಬಂದ್ಬಿಡ್ತದಾ? ಏನೈತಿ ಇವಾಗ? ಏನಂತೆ ಕೇಳಿ ಹೆಂಗ್ ಆಡ್ತಾವಳ ಅವಳು ಅಂತ ನಿಮ್ಮ ಮಗಳು. ಯಾರಿಗೆ ಹೇಳ್ತಾ ಇದ್ದ? ಯಾರಂತ ನೀನು ಗೊತ್ತಾಯ್ತು? ಏನ್ ಆಡ್ತಾ ಇದ್ದಳು? ಪ್ರೀತಿ ಅಂದ್ರೆ ಯಾರು ಏನು ಅಂತ ಕೇಳ್ತಾವಳು ನನ್ನ ಹತ್ರನೇ. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕ ಬಂದೈತೆ ಅಂತ ಪ್ರೂವ್ ಆಗೋಯ್ತು. ಅವ್ರಿಗೇನ್ ಗೊತ್ತು ಮತ್ತೆ ಪ್ರೀತಿ ಯಾರಂತ? ನೀ ಮಾಡಿದ್ರೆ ರಾಂಗ್ ನಂಬರು. ಸರಿನಾ? ಒಂದೇ ಮಾತು. ಇದೇ ನೀವು ಹಿಂಗ್ ಕಡ್ಡಿ ತುಂಡಂಗೆ ಮಾತಾಡ್ತಿದ್ದೀರಿ. ಏನೋ ಮಗಳು ಮಾರ್ಕ್ಸ್ ತೆಗೆದು ಹಿಂಗೆಲ್ಲ ಮಾಡಿ ಬೇರೆಯವ್ರನ್ನ ಇದ್ ಮಾಡಿದ್ರೆ ಟ್ರ್ಯಾಕ್ ಮಾಡಿದ್ರೆ ತಪ್ಪಾಯ್ತ. ಅಲ್ಲ, ಹೆಣ್ ಮಕ್ಳಿಗೆಲ್ಲ ಹಿಂಗೆಲ್ಲ ನೋಡಿ ಏನ್ ಹಂಗೆಲ್ಲ ಅಂದ್ರೆ ಹಿಂಗೆ. ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ. ಏನೋ ಮಾರ್ಕ್ಸ್ ತಕೊಂಡ್ಬಿಟ್ರೆ ಏನ್ ದೊಡ್ಡದಾಗಿ ಇದು ಅಲ್ಲ ಅದು, ಆಯ್ತಾ? ಇವತ್ತು ಪಾಸ್ ಆಗೋ ನಾಳೆ ಫೇಲ್ ಆಯ್ತಾರೆ, ಇವತ್ತು ಫೇಲ್ ಆಗೋ ನಾಳೆ ಪಾಸ್ ಆಯ್ತಾರೆ. ನಿಮ್ಗೆ ದೊಡ್ಡದಾಗೋನೈತೆ, ನಿಮ್ಗೆ ಬಿಲ್ಡಪ್ ಕೊಡಕ್ ಬಂದಿಲ್ಲ, ಏನಾರ ಪ್ರೈಸ್ ಕೊಡಿ ಅಂತ ಕೇಳ್ತಿಲ್ಲ. ಎಲ್ಲ ಸ್ಟೇಟಸ್ ಅಲ್ಲಿ ಇದ್ರಲ್ಲೆಲ್ಲ ಹಾಕೊಂಡಿಲ್ವಾ ಅಲ್ಲಿ? ನಮ್ಗೆ ಗೊತ್ತಾಗಲ್ವಾ ಅಲ್ಲಿ ಎಲ್ಲ ಹಾಕೊಂಡು ಹೊಟ್ಟೆ ಉಡ್ಸೋದು? ಇಲ್ಲಿ ಆ ಲೆವೆಲ್ಗೆ ನನ್ ಮಗಳ ಬೆಳೆಸಿಲ್ಲ. ಸ್ಟೇಟಸ್ ಹಾಕೊಂಡು ಹಂಗೆಲ್ಲ ಜಂಬ ಕೊಚ್ಕೋಬೇಕು ಆತರ ಎಲ್ಲ. ಅಲ್ಲಿ ಗಂಟೆ ನನ್ ಫೋಟೋ ಕೊಡೋದಿಲ್ಲ, ಕಳ್ಸೋದಿಲ್ಲ ನನ್ ಮಗಳನ್ನ. ಹಾಕೊಂಡು ಹೊಟ್ಟೆ ಉರ್ಸೋದು ಯಾಕೆ? ಅದು ಹೊಟ್ಟೆ ಉರ್ಕೋದ್ ನಿಮ್ ತಪ್ಪು. ಆತರ ನಮ್ ಬುಡಕ್ಕೆ ಬಂದ್ರ ನೀವು ನಮ್ ತಪ್ಪು ಅಂತನಾ? ಹೊಟ್ಟೆ ನಮ್ಗೆ ಉರ್ದಿರೋರು ಗೊತ್ತು, ನಮ್ ಸಂಕಟಗಳು. ಆಯ್ತಾ? ನೀವು ತಣ್ಣಗಿರ್ತೀರಲ್ವಾ? ಆಯ್ತು ಬಿಡಿ. ಏನ್ ತಣ್ಣಗಿದಾರು ಅಂದ್ರೆ ಹಾಕಬೇಡ, ಹಂಗ್ ಇನ್ನೊಬ್ರು ನೋವಾಯ್ತದೆ ಅಂತ ಬುದ್ಧಿ ಹೇಳೋರು ನೋಡಿದೀನಿ. ನೀವು ನಮ್ಮ ಮೇಲೆ ಹೇಳ್ತೀರಿ. ನಾವು ಓದಿ ಕಷ್ಟಪಟ್ಟು ನಾವ್ ಮಾರ್ಕ್ಸ್ ತಗೊಂಡ್ರೆ ನಾವ್ ಫೋನ್ ಹಾಕೊಂಡ್ರೆ ಯಾಕ್ರಿ ಒಟ್ಟು ಉರ್ದದು? ನೀವು ಕಷ್ಟಪಟ್ಟು ಓದಿ ನೀವು ಮಾರ್ಕ್ಸ್ ತಗೊಳ್ಳಿ. ಅಲ್ಲ, ಕಂಡವ್ರಿಗೆ ಹೊಟ್ಟೆ ಉರ್ಸೋದೇನಾ ನಿಮ್ದು ಇದು? ಇಲ್ಲಿ ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಕಷ್ಟಪಟ್ಟು ಒಟ್ಟು ಪೂರ್ತಿ ಓದಿರ್ತೀವಿ ಅಲ್ವಾ? ನಮ್ ಫೋನ್ 15,000 ಕೊಟ್ಟು ತಿಂಗಳು 300 ರೂಪಾಯಿ ಕರೆನ್ಸಿ ಹಾಕೊಂಡು ನಮ್ ಫೋನ್ ನಮ್ ಫೋಟೋ ನಮ್ಮ ಮಕ್ಕಳು ಸ್ಟೇಟಸ್ ಹಾಕೊಂಡ್ರೆ ತಪ್ಪೇನಿದು? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು?
ಹೊಟ್ಟೆ ಉರ್ಕೊಳ್ಳೋ ಅದು ಸಾಕಾಗಿ ಹೊಟ್ಟೆ ಉರ್ಕೊ ಓದ್ಬೇಕು ಮಾರ್ಕ್ಸ್ ತಗೋಬೇಕು ಚೆನ್ನಾಗಿ ಅವಳಿಗಿಂತ ನಾನು ಚೆನ್ನಾಗಿ ತೆಗಿಬೇಕು ಅಂತ. ಒಂದ್ ನಿಮಿಷ, ನಾವೇ ದುಡ್ಡು ಕೊಟ್ಟೆ ಕಾಲೇಜಿಗೆ ಸೇರ್ಸೋದು, ನಾವೇ ದುಡ್ಡು ಕೊಟ್ಬಿಟ್ಟೆ ಮೊಬೈಲ್ ತಗೊಳೋದು, ಮತ್ತೆ ಅದ್ರಲ್ಲಿ ಹೊಟ್ಟೆ ಉರ್ಕೊಳ್ಳೋದೇನಿತ್ತು? ಅವಳ ಸಮಕ್ಕೆ ಓದೋದು ಆಯ್ತಲ್ಲ. ಎಲ್ಲ ನಿಮ್ದು 5 ಬೆರಳು ಒಂದೇ ಸಮ ಇರ್ತದ? ಇದ್ಯಾಕೆ ಹಿಂಗಾಡ್ತಾ ಇದೀರಾ ನೀವು? ಎಲ್ಲ ಗೊತ್ತಿದ್ದುವೆ. 5 ಬೆರಳು ಒಂದ್ ಸಮಕ್ಕಿಲ್ಲ, ಆಮೇಲೆ ಹೊಟ್ಟೆ ಉರ್ಕೊಳ್ಳೋದು ಯಾಕಂತೂ ಹೇಳಿ? ಹೊಟ್ಟೆ ಉರ್ಕೊಳ್ಳೋದು ಯಾಕಂತ ಹೇಳಿ 5 ಬೆರಳು ಒಂದೇ ಸಮಕ್ಕಿಲ್ಲ ಅಂದ್ಮೇಲೆ ನಾನು ತಪ್ಪು ಅವಳು ಟ್ಯಾಲೆಂಟ್ ಅವಳಿಗೆ ನಮ್ ಟ್ಯಾಲೆಂಟ್ ನಮ್ಗೆ ತಿಳ್ಸ್ಕೋಬೇಕು. ಅಲ್ಲ ನಾನು ನಿಮ್ ಹುಡುಗಿದೆ ಏನೋ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೆ, ಬಟ್ ಪ್ರಾಬ್ಲಮ್ ನಿಮ್ ಹುಡುಗಿದಲ್ಲ, ಅದು ಪ್ರಾಬ್ಲಮ್ ನಿಮ್ದೇನೆ ಆಕ್ಚುಲಿ. ನಮ್ದೆ ಅಮ್ಮಂದೇ ಪ್ರಾಬ್ಲಮ್, ಹುಡುಗಿ ಪ್ರಾಬ್ಲಮ್ ಅಲ್ಲ, ಅಮ್ಮಂದೇ ಪ್ರಾಬ್ಲಮ್. ಸರಿನಾ? ಏನ ದೊಡ್ಡವರು ತಿದ್ದಿ ಬುದ್ಧಿ ಏನೋ ಹೇಳ್ತಾರೆ ಅಂತಂದ್ರೆ ಹಲೋ ಕೇಳಿಲಿ ಫಸ್ಟ್. ನೀವು ನಿತ್ಯ ಅಂತಂದ್ರಿ, ನನ್ ಕಾಲೇಜಲ್ಲಿ ನೇಮ್ ಕೊಟ್ಟಿರೋದೇ ಬೇರೆ, ಗೊತ್ತಾ ನಿಮ್ಗೆ? ನೀನ್ ಊರಲ್ಲಿ ಒಬ್ಬೊಬ್ರ ಹತ್ರ ಒಂದೊಂದು ಹೆಸರು ತಿರ್ಗಾಡ್ತಾ ಇರೋ, ನನ್ಗೇನದು? ಮತ್ತೆ ಮಾಡಿದ್ರೆ ಇದೇ ನಂಬರ್ನ ನಾನು ಸೈಬರ್ ಕ್ರೈಮ್ಗೆ ಹಾಕ್ತೀನಿ. ಯಾವ ಕ್ರೈಮ್ಗಾರ ಹಾಕಳಿ? ಒಂಚೂರು ನಿಮ್ಮ ಅಮ್ಮಂಗೆ ಫೋನ್ ಕೊಡು. ಹಾ, ಕಟ್ ಮಾಡಿ. ಒಂದ್ ನಿಮಿಷ ನಿಮ್ಮ ಅಮ್ಮಂಗೆ ಕೊಡು ಫೋನ್. ನೋಡಿ, ಮತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇವ್ರು ನಂಬರ್ ಕೊಟ್ಟರು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡೆ. ಸದ್ಯಕ್ಕೆ ಸೂಪರ್ ಆಗಿರೋ ಇವತ್ತಿನ ಟ್ರಾಪಲ್ಲಿ ನೀವು ಸಂಬಂಧ ಬೊಂಬಾಟಾಗಿರೋ ಟ್ರಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil Prank Calls.